ಕರಸೇವಕನ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಒಂದ್ ಕಡೆ ಹುಬ್ಬಳ್ಳಿಯ ಶಹರ ಠಾಣೆಗೆ ಮುತ್ತಿಗೆ ಹಾಕಿ ಕೂಡ ಪ್ರತಿಭಟನೆ ಮಾಡಿದೆ. ಸೇವಕನ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಹುಬ್ಬಳ್ಳಿಯ ಶಹರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅಶೋಕ್ ತೆಂಗಿನಕಾಯಿ ಬೆಲ್ಲದ್ನ ಪೊಲೀಸರು ಅವಾಗ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ವಿರುದ್ಧ ಅಶೋಕ್ ಸೇರಿ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಎಲ್ಲೂ ಲಾಯಕ್ಕಿಲ್ಲ, ಅಲ್ಲ ಕುಕ್ಕರ್ ಬಾಂಬ್ ಹಾಕಿದವರಿಗೆ ಬ್ರದರ್ ಅಂತೀರಿ, ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳೋದ್ರ ಮುಖಾಂತರ ಕರವೇ ಸೇವಕನ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿತ್ತು. ಅದು ಈಗ ಕೆಲವರನ್ನ ವಶಕ್ಕೆ ಕೂಡ ಪೊಲೀಸರು ಪಡೆದಿದ್ದಾರೆ. ಹುಬ್ಬಳ್ಳಿಯ ಶಹರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ರು. 31 ವರ್ಷಗಳ ಹಿಂದೆ ನಡೆದಂತಹ ಕೇಸ್ನ ಈಗ ರಿಓಪನ್ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಪ್ರತಿಭಟನೆ ಹೋರಾಟಗಳು ಜೋರಾಗ್ತಾ ಇದೆ. ಮಾನವೀಯತೆ ಇಲ್ಲ, ಅಲ್ಲಿ ಭಯೋತ್ಪಾದಕರ ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ? ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. ಪ್ರತಿಭಟನೆಯನ್ನ ನಾವು ಹೇಳಿದ್ರಿ, ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ಬಿಡಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಅವ್ರು ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ. ನಾವು 3 ದಿನ ಟೈಮ್ ಕೊಟ್ಟಿದ್ರಿ, 3 ದಿನದೊಳಗಡೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರಿ. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಆದ್ರೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ಅವ್ರಿಗೆ ಗಡುವನ್ನ ಕೊಟ್ಟಿದ್ದೀರಿ. ನಾವು ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ, ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ, ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದನೇ ನಾವು ಶುರು ಮಾಡ್ತೀವಿ. ನಾವು ಇದರಲ್ಲಿ ಆ ಇನ್ಸ್ಪೆಕ್ಟ್ರು ಅವ್ರು ಹೇಳುದನ್ನ ಕೇಳಿ ಮಾಡಿರುವಂಥದ್ದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಏನು ಕಾನೂನು ಇದೆಯಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್? ಯಾವ